ನಮ್ಮ ಪಿಲಿಕುಳದಲ್ಲಿ ನಮಗೆ ಹುಲಿಗಳಿಗೆ ಆದ್ಯತೆ ಅಂತ ಇದ್ದದ್ದು. ಯಾಕೆಂತ ಹೇಳಿದರೆ ಇದರ ಹೆಸರೇ ಪಿಲಿಕುಳ ಅಂತ ಹೇಳಿದೆ. ಹುಲಿಗಳ ಒಂದು ಆವಾಸಸ್ಥಾನ ರಾಗಿತ್ತು ಮೊದಲು. ಆದ್ದರಿಂದ ಇಲ್ಲಿ ನಮ್ಮ ಹುಲಿಗಳ ಸಂಖ್ಯೆ ಈಗ 10ಕ್ಕೆ ಇದೆ. ಮೊದಲು 10-15 ಇತ್ತು. ಅದನ್ನು ಬೇರೆ ಬೇರೆ ಮೃಗಾಲಯಗಳಿಗೆ ನೀಡಿ ಈಗ ಸಂಖ್ಯೆ ಕಡಿಮೆ ಮಾಡಿ 10ಕ್ಕೆ ನಿಲ್ಲಿಸಿದ್ದೇವೆ. ಇಲ್ಲಿ ಒಂದು ವಿಶೇಷ ನಾವು ಏನು ಅಂತ ಹೇಳಿದರೆ, ಇಲ್ಲಿ ಹುಲಿಗಳ ಪ್ರಾಣಿಗಳು ಯಾವಾಗಲೂ ಕಾಡಿನಲ್ಲಿ ಪ್ರಾಣಿಗಳು ಗುಂಪಾಗಿರ್ತವೆ. ಅದು ಹೆಚ್ಚಿಗೆ ಅದರ ಸಂತಾನಾಭಿವೃದ್ಧಿ ಅದೇ ಗ್ರೂಪಿನಲ್ಲೇ ಆಗ್ತಾಯಿದ್ದಾರೆ, ಅದೇ ಕುಟುಂಬದಲ್ಲಿ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮದು ಇನ್ಬ್ರೀಡಿಂಗ್ ಆಗಲಿಕ್ಕೆ ಬಿಡೋದು, ಅವುಗಳೊಳಗೆ ಬ್ರೀಡಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ ನಾವು. ಅದಕ್ಕೆ ಬೇರೆ ಪ್ರಾಣಿಗಳು, ಬೇರೆ ಹುಲಿಗಳನ್ನು ಬೇರೆ ಮೃಗಾಲಯ ತರಿಸಿ ನಮ್ಮ ಹುಲಿಗಳನ್ನು ಅವರಿಗೆ ಕಳಿಸಿ ಅದರಿಂದ ಅದರ ಸಂತಾನವನ್ನು ಮಾಡೋದ್ರಿಂದ ಇಲ್ಲಿಯ ಹುಲಿಗಳು ಭಾಳ ಬಲಿಷ್ಠವಾಗಿ ನಿಜವಾದ ಹುಲಿಗಳಾಗಿ ಇದೆ. ಆದ್ದರಿಂದ ನಮಗೆ ಬೇರೆ ಮೃಗಾಲಯದಿಂದ ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ. ನಾವು ಅವರಿಗೆ ನಮ್ಮ ಹುಲಿಗಳು ಕೊಡುವಾಗ ಅವರ ಮೃಗಾಲಯಗಳಿಂದ ಒಳ್ಳೆಯ ಪ್ರಾಣಿಗಳನ್ನು ನಾವು ತರಿಸ್ತೇವೆ. ಹಾಗೆ ಮೃಗಾಲಯದ ಪ್ರಾಣಿಗಳ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಈಗ ನಮಗೆ 10 ಹುಲಿಗಳಲ್ಲಿ 5 ಗಂಡು ಮತ್ತು 5 ಹೆಣ್ಣು. ಈಗ ರಾಣಿ ಹುಲಿ ಅಂತ ಹೇಳಿದ್ರಿ, ಅದು ನಾವು ಈಗ ಬೇರೆ ಮೃಗಾಲಯ ಬನ್ನೇರುಘಟ್ಟೆಯಿಂದ ತರಿಸಿರ್ತದ್ದು. ಅವರಿಗೆ ನಮ್ಮ ಬೇರೆ ಒಂದು ಹುಲಿ ಕೊಟ್ಟಿದ್ದೇವೆ. ಇಲ್ಲಿ ತಂದ ಮೇಲೆ 2016 ಇಸವಿಗೆ 5 ಮರಿಗಳಿಗೆ ಜನ್ಮ ನೀಡಿದೆ. ಮೃಗಾಲಯದಲ್ಲಿ ಸಾಧಾರಣ ಅಂತೇಳಿದರೆ 3, ಹೆಚ್ಚು ಅಂತೇಳಿದರೆ 4 ಮರಿಗಳಿಗೆ ಜನ್ಮ ಇರ್ತದೆ. ಇದು 5 ಮರಿಗಳಿಗೆ ಜನ್ಮ ನೀಡಿ ಇದೊಂದು ದಾಖಲೆಯನ್ನೇ ರಚಿಸಿದೆ ದೇಶದಲ್ಲಿ. ಹೌದು. ಮತ್ತು 2021ರಲ್ಲಿ ಪುನಃ 3 ಮರಿಗಳಿಗೆ ಜನ್ಮ ನೀಡಿದೆ. ಮತ್ತು ಈಗ 2 ಹುಲಿಗಳು ಜನ್ಮ ನೀಡಿದರೆ ಅದಕ್ಕೆ 2 ತಿಂಗಳವರೆಗೆ ಭಾಳ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಯಾಕೆಂದರೆ ಭಾಳ ಜಾಗ್ರತೆ ಬೇಕು. ಅದರೊಳಗೆ ಯಾರನ್ನೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬರೀ ಅದರ ಸಿಬ್ಬಂದಿಗಳು ಮಾತ್ರ ಶುದ್ಧಾಗಿ ಅದರೊಳಗೆ ಹೋಗಬೇಕು. ಯಾವ ರೋಗ ಕಾಲದಲ್ಲಿ 2 ತಿಂಗಳಾಗುವಾಗ ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. ಈಗ ಬನ್ನಿಗೆ 2 ತಿಂಗಳಾಯಿತು. ಹಾಗೆ ಈಗ ಜನರನ್ನು ಈಗ ಫೋಟೋಗ್ರಾಫಿಗೆ ಬಿಡ್ತಾಯಿದ್ವಿ, ಬಿಡೋದಿಲ್ಲ. ಇನ್ನು ಸಾರ್ವಜನಿಕರಿಗೆ ಇನ್ನೊಂದು ತಿಂಗಳು ಕಳೆದ ಮೇಲೆ ವೀಕ್ಷಣೆಗೆ ಲಭ್ಯವಿರ್ತದೆ. ಈಗ ಅದು ಪ್ರಥಮವಾಗಿ ಈಗ ಟೋಟಲ್ ಅದು ಇಲ್ಲಿ ಬಂದ ಮೇಲೆ 10 ಮರಿಗಳನ್ನು ಜನ್ಮ ನೀಡ್ತದೆ. ಮೊದಲು ನೀಡಲಿಲ್ಲ. ಅದು ಸಹ ಒಂದು ಒಳ್ಳೆಯ ದಾಖಲೆಯಾಗಿದೆ. ಯಾಕೆಂತ ಹೇಳಿದರೆ ಈ ಹುಲಿ ಮರಿಗಳ 2 ತಿಂಗಳು ಹೇಳಿದೆ ನಾನು, ಕ್ರಿಟಿಕಲ್ ಟೈಮ್ ಅಂತ. ಅದರಲ್ಲಿ ಎಲ್ಲ ಮರಿಗಳು ಬದುಕುವಂಥದ್ದು ಸ್ವಲ್ಪ ಕಡಿಮೆ ಇರ್ತದೆ. ಏನಾದರೂ 1-2 ಮರಿ ವೀಕ್ ಇರ್ತದೆ. ಆದರೆ ಇದು ಎಲ್ಲ ಮರಿಗಳು ಬದುಕಿ ದೊಡ್ಡದಾಗಿದೆ. ಕೆಲವೊಂದು ನಮ್ಮ ಇದರೊಳಗೆ ನೋಡ್ಬೋದು, ದೊಡ್ಡದಾಗಿದೆ ಮರಿಗಳು. ಕೆಲವು ಮರಿಗಳು ಹುಲಿಗಳನ್ನು ಬೇರೆ ಮೃಗಾಲಯಕ್ಕೆ ಕಳಿಸಿದ್ದೀವಿ.